ಬರದ ನಡುವೆ ರೈತರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಲಬುರಗಿಯಲ್ಲಿ ಮಳೆ ಇಲ್ಲದೆ ಭೀಮೆ ಬರಿದಾಗಿದೆ. ಭೀಮೆಯ ಒಡಲು ಬರಿದಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಅಫ್ಜಲ್ಪುರದ ಸೊನ್ನಾ ಬಳಿ ಇರುವಂತಹ ಭೀಮಾ ನದಿ, ಆದರೆ ಮುಂಗಾರು ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗುವಂತಹ ಪರಿಸ್ಥಿತಿ. ಭೀಮೆಯ ಒಡಲು ಬರಿದಾಗಿದೆ. ಅಫ್ಜಲ್ಪುರದ ಸೊನ್ನಾ ಬಳಿ ಇರುವಂತಹ ಭೀಮಾ ನದಿ ಇವತ್ತು ನೀರಿಲ್ಲದೆ ಬಣಗುಡ್ತಾ ಇದೆ. ಹಾಗಾಗಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಮತ್ತೆ ಭೀಮಾ ನದಿಯ ಒಡಲು ತುಂಬದೇ ಇರುವುದರಿಂದಾಗಿ ಕುಡಿಯೋದಕ್ಕೂ ನೀರಿಲ್ಲದೆ ಜನ ಜಾನುವಾರುಗಳು ಪರದಾಟ ನಡೆಸುವಂತಹ ಪರಿಸ್ಥಿತಿ. ಕಲಬುರಗಿ ಮತ್ತು ವಿಜಯಪುರದ ಜೀವನಾಡಿ ಭೀಮಾ ನದಿ. ಅಫ್ಜಲ್ಪುರದ ಹಲವು ಗ್ರಾಮಗಳಿಗೆ ಇದೀಗ ಆತಂಕ ಶುರುವಾಗಿದೆ. ಮಹಾರಾಷ್ಟ್ರದಿಂದ ನೀರು ಹರಿಸಿ ಅನ್ನುವಂಥ ಒತ್ತಾಯ ಕೇಳಿಬರ್ತಿದೆ. ಬೆಳೆದ ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಭೀತಿ ಇದೆ. ಇದರ ನಡುವೆ ಇನ್ನು ಭೀಮಾ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ತೀವ್ರ ಕಡಿಮೆ ಆಗಿರುವಂಥದ್ದು, ಭೀಮೆಯ ಒಡಲು ಕಡಿಮೆ ಆಗಿರೋದ್ರಿಂದಾಗಿ ಈ ಆತಂಕ ಇದೆ. ಜನ ಜಾನುವಾರುಗಳಿಗೆ, ಕುರಿ ಮೇಕೆಗಳಿಗೆ ಕುಡಿಯುವುದಕ್ಕೆ ನೀರಿಲ್ಲದಂಥ ಒಂದು ಪರಿಸ್ಥಿತಿ. ಇನ್ನು ಕೃಷಿಗೂ ಕೂಡ ಬಳಕೆ ಆಗ್ತಾ ಇದ್ದಂಥ ಈ ನೀರು ಕೃಷಿಗೂ ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿ. ಕಲಬುರಗಿ ಮತ್ತು ವಿಜಯಪುರದ ಆ ಭಾಗದ ಜನರಿಗೆ ಮತ್ತು ಕೃಷಿಕರಿಗೆ ಜೀವನಾಡಿಯಾಗಿರುವಂಥ ಭೀಮೆಯ ಒಡಲು ಇವತ್ತು ಬರಿದಾಗಿರುವುದು. ಮುಂಗಾರು ಮಳೆಯ ಆತಂಕ ಅಥವಾ ಮುಂಗಾರು ಮಳೆಯ ಅಭಾವ ಈ ಸಂದರ್ಭದಲ್ಲಿ ಭೀಮಾ ನದಿ ಸಂಪೂರ್ಣ ಬರಿದಾಗಲಿಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರ ಭಾಗದಿಂದ ನೀರನ್ನು ಹರಿಸಿ ಅನ್ನುವಂಥ ಒಂದು ಒತ್ತಾಯ ಕೂಡ ರೈತಾಪಿ ವರ್ಗದಿಂದ ಕೇಳಿ ಬರ್ತಾ ಇದೆ. ಇನ್ನು ಭೀಮಾ ನದಿಯಿಂದ ಅಲ್ಲಿನ ಪರಿಸ್ಥಿತಿ, ಭೀಮಾ ನದಿಯ ಒಡಲು ಬರಿದಾಗಿರೋದ್ರಿಂದ ರೈತರು ಮತ್ತು ಅಲ್ಲಿನ ಸಾರ್ವಜನಿಕರು, ಜನತೆ ಯಾವ ರೀತಿ ಪರದಾಡ್ತಿದ್ದಾರೆ, ಈ ಬಗ್ಗೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ. ಬನ್ನಿ ನೋಡೋಣ. ಇದರಿಂದ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಬರಿದಾಗುವಂಥ ಒಂದು ಭೀಮೆಯ ಒಡಲು ಬರಿದಾಗ್ತಿರುವಂಥದ್ದು. ನಾವಿದೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದ ಹೊರವಲಯದಲ್ಲಿರುವಂಥ ಒಂದು ಭೀಮಾ ನದಿಯಲ್ಲಿರುವಂಥದ್ದು. ನಾವೇನು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಭೀಮಾ ನದಿ ಸಂಪೂರ್ಣವಾಗಿ ಏನು ಬರಿದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರು ಮಳೆ ಸಂಪೂರ್ಣವಾಗಿ ಏನು ಕೈಕೊಟ್ಟಿದೆ. ಸೊ ಹೀಗಾಗಿ ಭೀಮೆ ನೀರಿಲ್ಲದೆ ಬರಿದಾಗ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿರುವಂಥ ಒಂದು ಭೀಮಾ ನದಿ. ಕಲಬುರಗಿ ವಿಜಯಪುರ ಜಿಲ್ಲೆಯ ಜೀವನಾಡಿ ಈ ಒಂದು ಭೀಮಾ ನದಿ. ಸೊ ಕುಡಿಯೋಕೆ ನೀರಿಲ್ಲದೆ ಕೂಡ ಜಾನುವಾರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಗೆ ಇದೀಗ ಆತಂಕ ಶುರುವಾಗಿರುವಂಥದ್ದು. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿಸುವಂತೆ ಇಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗಿರುವಂಥದ್ದು. ರೈತರು, ಜನರು ಆತಂಕ ಎದುರಿಸುವಂಥ ಒಂದು ಭೀತಿ ಎದುರಾಗ್ತಾ ಇರುವಂಥದ್ದು. ಕಬ್ಬು ಸಂಪೂರ್ಣವಾಗಿ ಒಣಗಿದೆ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒತ್ತಡವನ್ನು ಹಾಕಿ ಇಲ್ಲಿಗೆ ಅಂದರೆ ಭೀಮಾ ನದಿಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಯ ಜನರು ಹೇಳ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ವರುಣದೇವ ಏನೋ ಕೃಪೆಯನ್ನು ಮಾತ್ರ ತೋರ್ತಾ ಇಲ್ಲ. ಕಲಬುರಗಿಯಲ್ಲಿ ಭೀಕರ ಬರಗಾಲ ಒಂದು ಛಾಯೆ ಆವರಿಸ್ತಾ ಇರುವಂಥದ್ದು. ಕಳೆದ ವರ್ಷ ಜೂನ್ ಮತ್ತು ಜುಲೈನಲ್ಲಿ ಸಾಕಷ್ಟು ಪ್ರಮಾಣದ ಏನು ಮಳೆ ಆಗಿತ್ತು. ಆದರೆ ಈ ಬಾರಿಯಲ್ಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಒಂದು ಅವಾಂತರ ಆಗಿಲ್ಲ ಮತ್ತು ಮಳೆರಾಯ ಈ ಕಡೆ ಕೃಪೆ ಕೂಡ ತೋರಿಲ್ಲ. ಕಳೆದ ವರ್ಷ ಜೂನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಬಂದಿತ್ತು ಮತ್ತು ಈ ವರ್ಷ ಭೀಮಾ ನದಿಯ ಒಡಲು ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂಥದ್ದು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾತ್ರ ನೀರು ನಿಂತಿರುವಂಥದ್ದು. ಮತ್ತೊಂದು ಕಡೆ ಏನು ಮುಂದೆ ಆ ನೀರು ಸಹ ಎಲ್ಲಿ ಮಾಯವಾಗುವಂಥ ಭೀತಿಯೂ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಅಂದರೆ ನದಿ ಪಾತ್ರದ ಹಳ್ಳಿಗಳಿಗೆ ಕುಡಿಯೋಕೆ ನೀರಿಲ್ಲದೆ ಇಲ್ಲಿಯ ಜನರು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಒಂದು ಅಫ್ಜಲ್ಪುರ ಪಟ್ಟಣದಲ್ಲಿ ನೀರಿಗೆ ಯಾವ ರೀತಿಯಾದಂಥ ಒಂದು ಛಾಯೆ ಎದುರಾಗ್ತಾ ಇದೆ, ಭೀಕರ ಬರಗಾಲದ ಛಾಯೆ ಎದುರಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಖುದ್ದು ಇಲ್ಲಿಯ ರೈತರು ಇರುವಂಥದ್ದು. ನಾನು ಇಲ್ಲಿಯ ರೈತರನ್ನು ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇದೀಗ ಭೀಮಾ ನದಿಯಲ್ಲಿ ಸಂಪೂರ್ಣವಾಗಿ ನೀರಿಲ್ಲ, ಬರಿದಾಗ್ತಾ ಇದೆ. ನೀರು ಯಾವ ರೀತಿ ತಮಗೆ ತೊಂದರೆ ಆಗ್ತಾ ಇರುವಂಥದ್ದು? ಒಂದು ಹನಿಯೂ ಸಹ ನೀರಿಲ್ಲ. ಇದರ ಬಗ್ಗೆ ಇಂಡಿ ಶಾಸಕರಾಗಲಿ, ಸಿಂದಗಿ ಮತ್ತು ಅಫ್ಜಲ್ಪುರ ಜವರಗಿ ತಾಲೂಕಿನ ಶಾಸಕರು ಅವರ ಕ್ಷೇತ್ರದಲ್ಲಿ ಹರಿದು ಹೋಗತಕ್ಕಂಥ ಭೀಮಾ ನದಿ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸಿಲ್ಲ. ಈ ಶಾಸಕರುಗಳು ಮುಖ್ಯಮಂತ್ರಿಗಳ ಬಳಿ ಒಂದು ರೈತ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಬಿತ್ತಿದ ಹತ್ತಿ ಮತ್ತು ಕಬ್ಬು ಈಗಾಗಲೇ ಒಣಗಿ ಹೋಗ್ಯಾವ. ಅದರ ಬಗ್ಗೆ ವಿಧಾನಸೌಧದಲ್ಲಿ ಒಂದು ಮಾತನ್ನು ಮಾತಾಡುತ್ತಿಲ್ಲ. ಶಾಸಕರುಗಳು ತಮ್ಮ ಅಧಿಕಾರದಲ್ಲಿ
ಏನದ ರೈತರ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ. ಅದಕ್ಕೆ ಈಗಾಗಲೇ 3 ದಿನ ಕಳೆದು ನಾವು ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕತ್ತು. ಇಲ್ಲಿವರೆಗೆ ಮಂತ್ರಿಗಳಾಗಲಿ ಶಾಸಕರಾಗಲಿ ವಿರೋಧ ಪಕ್ಷರೇ ನಮ್ಮ ತಾಲೂಕಿನಲ್ಲಿ ಆಲ್ರೆಡಿ ಸತ್ತೋಗ್ಯದ. ನಾನು ಮತ್ತೊಬ್ಬರ ರೈತರನ್ನ ಕೂಡ ಇಲ್ಲಿ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ತಾವು ಇಲ್ಲಿ ಅಫ್ಜಲ್ಪುರದಲ್ಲಿ ಯಾವ್ಯಾವ ಬೆಳೆ ಬೆಳೆದರೆ ಭೀಮಾ ನದಿಯಲ್ಲಿ ನೀರಿಲ್ಲ, ಏನು ಹೇಳ್ತೀರಿ? ಸರ್ ನಾವು ಹತ್ತಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಕಬ್ಬು ಬೆಳಿತೀವಿ. ಈಗ ನಮ್ಮ ಜನ ಎಲ್ಲ ಮೆಚ್ಕೊಂಡಿದ್ದೇ ಕಬ್ಬಿಗೆ. ಇಲ್ಲೆಲ್ಲ ನಮ್ಮಲ್ಲಿ ಕಾರ್ಖಾನೆ ಆಗ್ಯಾವ, ಡ್ಯಾಮ್ ಆಗ್ಯದ ಅಂತೇಳಿ ನಾವೆಲ್ಲ ಕಬ್ಬು ಮಾಡಿದೆವು. ಆದರೆ ಡ್ಯಾಮಿನಾಗ ನೀರಿಲ್ಲ. ಈ ನಮ್ಮ 4 MLAಗಳು ಯಾರೂ ಇದ್ರ ಬದಲ್ದಾಗ ಧ್ವನಿ ಎತ್ತುತ್ತಾ ಇಲ್ಲ. ಇವ್ರು 4 ಮಂದಿ MLAಗಳು ನಮ್ಮ ನೀರಿನ ಬದಲ್ದಾಗ ಏನಾರು ಇವ್ರಿಗೆ ಮಾತಾಡಲಿಲ್ಲ ಅಂದ್ರೆ ಇವ್ರು ಎಲ್ಲರ ಮನೆ ಮುಂದೆ ಹೋಗಿ ನಾವು ರೈತರು ಇಸಾಕೊಳ್ಳಿಕ್ಕೆ ಸಿದ್ಧಾಗಿ ನಿಂತಿದ್ದೆವು. ಮತ್ತೊಬ್ಬ ರೈತರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಒಂದು ಏನೋ ಅಫ್ಜಲ್ಪುರದಲ್ಲಿ ನೀರಿನ ಸಮಸ್ಯೆ ಇದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು? ಹಲೋ ಸರ್, ನಮಗೆ ರೀ ಕಂಡಾಪಟ್ಟೆ ನೀರಿನ ಸಮಸ್ಯೆ ಇದೆ ಸರ್. ಕುಡಿಲಿಕ್ಕೆ ನೀರಿಲ್ಲ ರೀ. ಒಟ್ಟು ನಾವು ರೈತರು ಇಸಾ ಕೊಡೋ ಪರಿಸ್ಥಿತಿ ನಮಗೆ ಬಂದ ರೀ. ಒಂದು ಹನಿ ನೀರಿಲ್ಲ ರೀ. ಡ್ಯಾಮ್ ಕಟ್ಟಿ ಎಷ್ಟು ದಿನ ಆಯಿತು, ಅದಕ್ಕೆ ನಮ್ಗೆ ಹೇಳೋಕೆ ರೈತ ಪಕ್ಕ ರೈತ ಇದ್ದೀನಿ ರೀ, ಮಾತಾಡೋಕೆ ಬರಲ್ಲ ರೀ. 2 ಮಾತು ಮಾತಾಡ್ತೀನಿ ರೀ. ನೀರಿಲ್ಲ ರೀ ಸರ್. ಒಟ್ಟು ಏನೇನು ಬೆಳೆ ಬೆಳೆದ್ರಪ್ಪ ನೀವು? ನಾವು ಹತ್ತಿ, ಕಬ್ಬು, ತೊಗರಿ ಬೆಳಿತೀವಿ ಸರ್. ಈ ಹೊಲ ಹೋದ್ರೆ ನಾವು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂತಾರೆ ಸರ್. ಏನು ಆಗ್ಬೇಕಂತೀರಿ ಈಗ? ಈಗ ನೀರು ಬೇಕು ಸರ್ ಡ್ಯಾಮಿಗೆ. ಮುಂದಿನ ಡ್ಯಾಮಿನ ಹೆಸರು ಹೇಳಕ್ಕೆ ಬರಲ್ಲ ಸರ್. ಒಟ್ಟು ಡ್ಯಾಮಿಗೆ ತಂದು ನಮ್ಮ ಡ್ಯಾಮ್ ನೀರು ತುಂಬಬೇಕಾಗಿದೆ. ಇದಿಷ್ಟು ಇಲ್ಲಿನ ರೈತರು ಹೇಳುವಂಥದ್ದು. ಅಂದರೆ ಇದೀಗ ಭೀಮಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಸೊ ಕೂಡಲೇ ಮಹಾರಾಷ್ಟ್ರ ಸರ್ಕಾರದಿಂದ ನೀರನ್ನು ತರಿಸಿ ಭೀಮಾ ನದಿಗೆ ನೀರನ್ನು ಹರಿಸಬೇಕು. ಇಲ್ಲದಿದ್ದರೆ ನಾವು ವಿಷ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬಹುತೇಕ ಜನರು ಕಬ್ಬು, ತೊಗರಿ, ಹೆಸರು, ಉದ್ದು ಬೇಳೆಯನ್ನು ಬೆಳೀತಾರೆ. ಸೊ ಹೀಗಾಗಿ ಭೀಮಾ ನದಿಯು ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂಥದ್ದು. ಕೂಡಲೇ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳು ಭೀಮಾ ನದಿಗೆ ನೀರನ್ನು ಅಂದರೆ ಸುಮಾರು 4 TMC ನೀರನ್ನಾದರೂ ಸದ್ಯಕ್ಕೆ ಬಿಡ್ರಿ. ಇದಾದ ನಂತರ ಸುಮಾರು 15 TMC ನೀರನ್ನು ಬಿಡಲೇಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಯ ರೈತರು ಹೇಳ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ.